ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಅಂಗವಾಗಿ ಲಯನ್ಸ್ ಇಂಟರ್ನ್ಯಾಷನಲ್ ಜಿಲ್ಲೆ 317D ವತಿಯಿಂದ ಬೆಸೆಂಟ್ ಮಹಿಳಾ ಕಾಲೇಜಿನಲ್ಲಿ ನಡೆದ ಕಾರ್ಯಕ್ರಮವನ್ನು ಜಿಲ್ಲಾ ರಾಜ್ಯಪಾಲರಾದ ಅರವಿಂದ್ ಶನೈ ಮತ್ತು ಪ್ರಥಮ ಮಹಿಳೆ ಮಮತಾ ಶನೈ ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮುಖ್ಯ ಸಂಯೋಜಕಿ ವಾಣಿ ವಿ ಆಳ್ವೋ ವಹಿಸಿದ್ರು. ಕಾರ್ಯಕ್ರಮದಲ್ಲಿ ಮಹಿಳೆಯರಲ್ಲಿ ಉತ್ತಮ ಸಾಧನೆ ಮಾಡಿದ ಮಂಜುಳಾ ಮತ್ತು ಶಿಖಾ ಸುಶೀಲ್ ಇವರನ್ನು ಗೌರವಿಸಲಾಯಿತು. ಮುಖ್ಯ ಅತಿಥಿಗಳಾಗಿ ಕಾರ್ಮಿಕ ಇಲಾಖೆಯ ಸಹಾಯಕ ನಿರ್ದೇಶಕಿ ನಾಜಿಯಾ ಸುಲ್ತಾನ್ ಭಾಗವಹಿಸಿ ಕಾರ್ಯಕ್ರಮದ ಮಹತ್ವವನ್ನು ತಿಳಿಸಿದರು. ಲಯನ್ಸ್ ಈ ರೀತಿಯಾದಂತಹ ಒಂದು ವಿಶಿಷ್ಟವಾದಂತಹ ಸೇವೆಗಳನ್ನು ಜನಸಾಮಾನ್ಯರಿಗೆ ತಲುಪಿಸುವಂತಹ ನಿಟ್ಟಿನಲ್ಲಿ ಬಹಳಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇರುವಂಥದ್ದು. ಅದರಲ್ಲೂ ಒಂದು ವಾರದ ಮಟ್ಟಿಗೆ ವಿವಿಧ ಚಟುವಟಿಕೆಗಳನ್ನು ಹಮ್ಮಿಕೊಂಡು ಸಮಾಜಮುಖಿ ಕೆಲಸಗಳನ್ನು ಈವನ್ ಸರ್ಕಾರಿ ಅಧಿಕಾರಿಗಳಿಗೂ ಸಹ ಪ್ರೇರಣೆಯಾಗುವಂತೆ ಮಾಡ್ತಾ ಇರುವಂಥದ್ದು ಬಹಳ ಖುಷಿ ವಿಚಾರ. ಯಾಕಂತಂದರೆ ಸರ್ಕಾರದ ವ್ಯಕ್ತಿಗೆ ಅಥವಾ ಸರ್ಕಾರದ ಯಾವುದೇ ಒಂದು ಅಧಿಕಾರಿಗೆ ತನ್ನ ಕರ್ತವ್ಯ ಆಗುತ್ತೆ ತಾನು ಸೇವೆಯನ್ನು ಜನಸಾಮಾನ್ಯರಿಗೆ ಕೊಡುವಂಥದ್ದು. ಆದರೆ ಈ ರೀತಿಯಾದಂಥ ಒಂದು ಸಂಘಟನೆಯ ಮೂಲಕ ಎಲ್ಲರೂ ಸೇರಿ ಸಮಾಜಮುಖಿ ತಮ್ಮ ತಮ್ಮ ಜೀವನದ ವಿವಿಧ ಕೆಲಸಗಳಿದ್ದರೂ ಸಹ ಸಮಾಜಕ್ಕೆ ಇನ್ನಷ್ಟು ಕೊಡುಗೆಯನ್ನು ನೀಡುವಂಥ ನಿಟ್ಟಿನಲ್ಲಿ ಇವತ್ತು ಲಯನ್ಸ್ ಇಷ್ಟರ ಮಟ್ಟಿಗೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ ಮತ್ತು ವಿವಿಧ ಚಟುವಟಿಕೆಗಳಲ್ಲಿ ಇತರರಿಗೆ ಒಂದು ಎಕ್ಸಾಂಪಲ್ ಆಗಿ ತೋರುವಂಥ ನಿಟ್ಟಿನಲ್ಲಿ ಅಂಥವರನ್ನು ಅಭಿನಂದಿಸುವಂಥ ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವಂಥದ್ದು, ಎಲ್ಲರೂ ಒಟ್ಟುಗೂಡಿ ಮಾಡುವಂಥದ್ದು ಬಹಳ ವಿಶೇಷ. ಯಾಕಂತಂದರೆ ಸಮಾಜದಲ್ಲಿ ಎಲ್ಲರೂ ಬೇರೆ ಒಂದು ಯೋಚನೆಗಳಲ್ಲಿ ಇರುವಂಥವರು, ನಮ್ಮದಾಯಿತು, ನಮ್ಮ ಕುಟುಂಬ ಆಯಿತು, ನಮ್ಮ ಮಕ್ಕಳಾಯಿತು, ಸೊ ನಾವು ಚೆನ್ನಾಗಿದ್ದರೆ ಇತರರು ಏನಾದರೂ ಪರವಾಗಿಲ್ಲ ಅನ್ನೋ ಒಂದು ಸಮಾಜದಲ್ಲಿ ನಾವು ಇವತ್ತಿದ್ದೇವೆ. ಅಂಥ ಒಂದು ಸೊಸೈಟಿಯಲ್ಲಿ ಮುಂದೆ ಬಂದು ನಾವು ಇತರರಿಗೆ ಸಹಕಾರಿಯಾಗಿ ನಿಲ್ಲಬೇಕು. ಈಗ ಇದರ ಥೀಮ್ ಇರುವಂಥದ್ದು ಗಿವ್ ಟು ಗೇನ್ ಅಂತ. ಅದಕ್ಕೆ ಪ್ರತಿಯುತ್ತರವಾಗಿ ಒಂದು ಸೇವೆಗಳ ಮೂಲಕ ಇವತ್ತು ಲಯನ್ಸ್ ಈ ರೀತಿ ಹೊರಹೊಮ್ಮುವಂಥದ್ದು ಬಹಳ ಖುಷಿ ವಿಚಾರ. All the ladies in a team, each one better than the other, they are real role models for women in our society, and as a district governor it gives me great pride that they are part of this Lions family. Earlier ladies were not members of Lions. Only maybe in the 90s that ladies came into the Lions clubs as official members, and now we have 25% members as ladies, and it is our effort to bring that up to 50% to give them the place of leadership that they truly deserve. International Women's Day is not merely a day for celebration. For the older people who are here, the senior people who are here, it is an occasion to reflect upon the long and eventful journey that women's liberation, women's emancipation has taken. And for the younger members of the audience here, the students, especially the students, for you, it is an occasion to remind yourself that this journey has not come to an end. We have not yet reached the destination. There is still a long way to go, and also to prepare yourself to put in your best efforts to take women forward. Internationally, the rights of the women
the justice to everyone and the actions to be taken by the girls and women for seeking justice and rights in the society. So that is what basically International Women's Day is considered for. And of course, the legality differences are there, that again it is narrowing now. ಈ ಭೂಮಿಗೆ ಪ್ರತಿಯೊಬ್ಬ ಮಾನವನು ಭೂಮಿಗೆ ಬಂದಿದ್ದಾನೆ ಅಂದರೆ ಸೃಷ್ಟಿಕರ್ತ ಇರೋ ತಾವುಗಳು, ದೇವತಾ ಮನುಷ್ಯರು. ಬಟ್ ಅದನ್ನು ನಾವುಗಳು ಅರ್ಥಕೋಬೇಕಾಗಿದೆ. ಇವತ್ತ ಹೆಣ್ಣುಮಕ್ಕಳು ಯಾರಿಗೂ ಏನು ಕಡಿಮೆ ಆಗಿಲ್ಲ, ಬಟ್ ನಿಮ್ಮನ್ನು ನೀವೇ ಕುಗ್ಗಿಸ್ಕೊಂಡಿದ್ದೀರ. ಯಾಕಪ್ಪ ಅಂದರೆ ಅಯ್ಯೋ ಗಂಡಸಿದ್ದಾರೆ ನಾವ್ಯಾಕೆ ಬರಬೇಕು, ಅಲ್ಲಿ ಕಾರ್ಯಕ್ರಮ ನಡೀತಾ ಇದೆ ನಾನ್ಯಾಕೆ ಇರಬೇಕು ಹೆಡ್ಸು. ಖಂಡಿತ ದಯವಿಟ್ಟು ಆ ರೀತಿ ತಿಳ್ಕೊಬೇಡಿ. ಇವತ್ತು ನಮಗೆ ಭೂತಾಯಿ ಯಾಗೋ ಹಾಗೆ ಇವತ್ತು ಹೆಣ್ಣು ಮಕ್ಕಳುಗಳು ನಮಗೆ ಪ್ರತಿಯೊಬ್ಬ ಗಂಡಸರಿಗೆ ಹೆಂಗಸಿದ್ರು ಮಾತ್ರ ಸಂಸಾರ. ಕಾರ್ಯಕ್ರಮದಲ್ಲಿ ದ್ವಿತೀಯ ಉಪರಾಜ್ಯಪಾಲರಾದ ಗೋವರ್ಧನ್ ಶೆಟ್ಟಿ, ಕಾರ್ಯದರ್ಶಿಯಾದ ಎಚ್ಆರ್ ಚಂದ್ರೇಗೌಡ, ಕೋಶಾಧಿಕಾರಿ ಬಾಲಕೃಷ್ಣ ಹೆಗ್ಡೆ, ರಾಜ್ಯಪಾಲರ ಸಂಯೋಜಕಿ ಜ್ಯೋತಿ ಎಸ್ ಶೆಟ್ಟಿ, ಸಂಪುಟ ಸಂಯೋಜಕ ನ್ಯಾನ್ಸ್ ಮಾಸ್ಕರ್ ರಂಜಸ್, ಮನೋರಂಜನ್, ಕಾಲೇಜು ಎಜುಕೇಷನ್ ಸೊಸೈಟಿ ಅಧ್ಯಕ್ಷರಾದ ಅನ್ನಪ್ಪ ನಾಯಕ್, ಕಾರ್ಯಕ್ರಮದ ಜಿಲ್ಲಾಧ್ಯಕ್ಷರುಗಳು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು.